ಕೆನಡಾದ ವ್ಯಾನ್ಕೋವರ್ BCಯಲ್ಲಿರುವಂಥ ಒಂದು ಅದ್ಭುತವಾದಂಥ ಲಕ್ಷ್ಮೀ ದೇವಸ್ಥಾನವನ್ನು ಇವತ್ತು ನಿಮಗೆ ತೋರಿಸ್ತೀವಿ. ಋಷಿಕೇಶದಲ್ಲಿದ್ದೆ. ಅಲ್ಲಿ ಒಂದು ಗುಹೆಯಲ್ಲಿ ಒಂದು ದೇವಿ ಉಪಾಸಕರೊಬ್ಬರಿದ್ದರು. ಅವರು ನನಗೆ ಒಂದು ಯಂತ್ರ ಕೊಟ್ಟರು, ಶ್ರೀಯಂತ್ರ. ಭಾಳ ಹಳೆದು, 1000 ಇಯರ್ ಓಲ್ಡ್. ಸಮಯ ಬಂದಾಗ ನಿನಗೆ ಗೈಡೆನ್ಸ್ ಸಿಗ್ತದೆ, ಆವಾಗ ನೀನು ಟೆಂಪಲ್ ಉದ್ಘಾಟನೆ ಮಾಡ್ತೀಯ ಅಂತ ಆವಾಗ ಒಂದು ಭವಿಷ್ಯವಾಣಿ ಹೇಳಿದರು ಅವರು. ಭಕ್ತಿ ಎಂಬುದು ಹೃದಯದಿಂದ ಬರಬೇಕು, ಅದೊಂದು ಫೀಲಿಂಗ್. ಆ ಫೀಲಿಂಗನ್ನು ನೀವು ಶುದ್ಧ ಮಾಡಿಕೊಳ್ಬೇಕು. ವಿಶೇಷವಾಗಿ ಪುರಂದರದಾಸರು, ಯಾಕಂದರೆ ಅವರು ಸಾಕ್ಷಾತ್ ನಾರದ ಮುನಿ ಅವತಾರ ಎಂಬುದು ಎಲ್ಲರ ಒಂದು ವಿಶ್ವಾಸ. ಆ್ಯಂಡ್ ಪ್ಲಸ್ ಮೋರ್ ದೆನ್ 500 ಬಿಲಿಯನ್ ಸಾಂಗ್ ಅವರು ಕಂಪೋಸ್ ಮಾಡಿದ್ದಾರೆ. ಅದಿಲ್ಲದೆ 700 ರಾಗವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಂಗೀತ ಸಾಮ್ರಾಜ್ಯಕ್ಕೆ ಅದು ದೊಡ್ಡ ಒಂದು ಕೊಡುಗೆ ನಿಜವಾಗ್ಲೂ ಅಂತ ಒಂದು. ಹೌದು ಹೌದು. ಈ ಹಿಂದೂ ಸಾರ ಯೂನಿಫೈಡ್ ಆದರೆ ನಮ್ಮ ದೇಶ ಸ್ವರ್ಣ ಭೂಮಿ ಆಗ್ತದೆ. ಹೌದು, ಖಂಡಿತ. ಶುಡ್ ಬಿ ವೇದಿಕ್ ಟ್ರೆಡಿಷನ್. ಹೌದು ಹೌದು. ವೇದಿಕ್ ಟ್ರೆಡಿಷನಲ್ಲಿ ಕುಲ ಗೋತ್ರ ಮಾತ್ರ ಇಂಪಾರ್ಟೆಂಟ್, ಮಿಕ್ಕಿದೆಲ್ಲ ಸಮಾನ. ಅವರವ್ರಿಗೆಲ್ಲ ಆ ಪ್ರಕಾರ ಬರಬೇಕು. ಹೌದು. ಹೆಲೋ, ನಮಸ್ಕಾರ. ಅರೆ, ಇಷ್ಟು ದಿನ ಎಲ್ಲಿ ಕಳೆದು ಹೋಗಿದ್ವಿ ಅಂತ ತಿಳ್ಕೊಂಡ್ರ? ನೋಡಿ, ನಿಮಗೆ ವಿಶೇಷವಾದಂಥ ದೇವಸ್ಥಾನವನ್ನು ತೋರಿಸ್ಬೇಕು ಅಂತ ಭಾರತದಿಂದ ಬಹಳ ದೂರ ಇರೋವಂಥ ಒಂದು ದೇಶಕ್ಕೆ ಬಂದಿದ್ದೀವಿ. ಎಲ್ಲಿ? ಎಸ್, ಕೆನಡಾದ ವ್ಯಾನ್ಕೋವರ್ BCಯಲ್ಲಿರುವಂಥ ಒಂದು ಅದ್ಭುತವಾದಂಥ ಲಕ್ಷ್ಮೀ ದೇವಸ್ಥಾನವನ್ನು ಇವತ್ತು ನಿಮಗೆ ತೋರಿಸ್ತೀವಿ. ಬನ್ನಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗನು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಲಕ್ಷ್ಮೀ ಕೃಪಾ ಕಟಾಕ್ಷ ಬಹುಶಃ ನಮ್ಮೆಲ್ರಿಗೂ ಬೇಕಲ್ವಾ? ಹೌದು. ಆಕೆನ ಒಲಿಸ್ಕೊಳ್ಳೋದು ಕೂಡ ಬಹಳ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಭಾರತವನ್ನು ಬಿಟ್ಟು ಬಂದು ಇಂಥ ಒಂದು ಅದ್ಭುತವಾದಂಥ ದೇಶದಲ್ಲಿ ಬಂದು ಒಂದು ಲಕ್ಷ್ಮೀ ಟೆಂಪಲ್ನ ಸ್ಥಾಪನೆ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ಅಫ್ಕೋರ್ಸ್ ಈ ವಿಶೇಷವಾದಂಥ ಲಕ್ಷ್ಮಿಯ ದೇವಸ್ಥಾನದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. सर्वार्थसाधिके शरण्ये त्र्यंबके गौरी नारायणे नमोस्तुते. हरिः ओं. सर्वस्वरूपे सर्वेशे सर्वशक्तिसमन्विते भयेभ्यः त्राहि नो माता दुर्गे देवी नमोस्तुते. ओं शुभं भवतु, मङ्गलं भवतु, भद्रं भवतु. ನಾನಾಗಲೇ ಹೇಳಿದ ಹಾಗೆ ಭಾರತವನ್ನು ಬಿಟ್ಟು ಬಂದು ಇಲ್ಲಿ ನಮ್ಮ ಕನ್ನಡತವನ್ನು ಉಳಿಸ್ಕೋಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತ ಎಷ್ಟು ಜನ ಶ್ರಮ ಪಡ್ತಾರೆ ಗೊತ್ತಾ? ಅಂಥದ್ದೇ ಒಬ್ಬ ವ್ಯಕ್ತಿಯನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಫ್ಕೋರ್ಸ್ ನಮ್ಮ ಲಕ್ಷ್ಮಿ ಟೆಂಪಲ್ನ ಸ್ಥಾಪನೆ ಮಾಡಿದ್ದು ಕೂಡ ಇವರೇ.
ಇವರು ನಮ್ಮ ಜೊತೆ ಇದ್ದಾರೆ ಇವತ್ತು ಪಂಡಿತ್ ಪ್ರಮೇಯಾಜಿಯವರು. ನಮಸ್ಕಾರ ಜಿ. ನಮಸ್ಕಾರಮ್ಮ, ಬಹಳ ಸಂತೋಷ ಆಯಿತು. ಒಂದು ನಮಗೆ ಬಹಳ ಖುಷಿಯಾಗಿದ್ದು ಇಷ್ಟು ದೂರ ಬಂದು ಇಂಥ ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ನಿರ್ಮಾಣ ತಾವು ಮಾಡಿದ್ರಿ. ಇದು ನಾನೇ ಸ್ಥಾಪನೆ ಮಾಡಲಿಲ್ಲ, ಅಂದರೆ ನಾನು ಒಂದು ಕಾರ್ಯ ಮುಖ್ಯವಾಗಿದ್ದೆ. ನಮ್ಮ ಗುರುಗಳು ಸ್ವಾಮಿ ಚಿನ್ಮಯಾನಂದಜಿ ಆ್ಯಂಡ್ ಸ್ವಾಮಿ ದಯಾನಂದ ಸರಸ್ವತಿ ಅವರು ನಮ್ಮದು ಗುರುಗಳು. ಅವರ ಆಜ್ಞೆಯಿಂದ ಇದನ್ನು ನಾವು ಸ್ಥಾಪನೆ ಮಾಡಿದೆ, ಈ ಜಾಗವನ್ನು ತೆಗೆದುಕೊಂಡು ಮಾಡಿ. ಇಲ್ಲಿ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳಿರ್ಬೋದು, ಸೊ ತಾವು ಅವರೆಲ್ಲರನ್ನು ಪರಿಚಯ ಮಾಡಿಕೊಡ್ಬೋದಾ? ಹೌದು, ಇವರು ಈಸ್ ದ ಟೆಂಪಲ್ದು ಮ್ಯಾನೇಜರ್. ಇನ್ಫ್ಯಾಕ್ಟ್ ಎಲ್ಲ ಹೊರಗಿಂದ ನಮ್ಮದು ದೊಡ್ಡ ಸಮಾಜ ಇದೆ, ಎಲ್ಲ ಅವರೇ ನೋಡ್ಕೊಳ್ಳೋದು ಟೆಂಪಲ್ ಮೂಲವಾಗಿ. ಆಮೇಲೆ ಎಲ್ಲ ಟೆಂಪಲ್ದು ಕಾರ್ಯಕ್ರಮ ಅವರು ಮಾಡ್ತಾರೆ. ಅವರು ಅನಂತಕೃಷ್ಣ ಭಟ್ ಈಸ್ ಎ ಸೈಂಟಿಸ್ಟ್ ಫ್ರಮ್ ಮಿಡ್ಲ್ ಈಸ್ಟ್, ದೆನ್ ಗಿವನ್ ಅಪ್ ಇಸ್ ಜಾಬ್. ಆಮೇಲೆ ಈಗ ಟೋಟಲ್ ಇಲ್ಲಿ ಕೆಲಸ ಮಾಡ್ತಾರೆ, ಆದರೆ ದೇವರವರಿಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಡೇ ಆ್ಯಂಡ್ ನೈಟ್ ಈಸ್ ಹಾರ್ಡ್ ವರ್ಕ್. ಸೈಂಟಿಸ್ಟ್ ಆಗಿ ಅದನ್ನು ಬಿಟ್ಟು ಬಂದು ಇಲ್ಲಿ ಏನು ಪ್ರೇರೇಪಣೆ ಸರ್ ಈಕೆ ಕರೆಸ್ಕೊಂಡಿದ್ದು? ಹೌದೌದು, ಅವ್ರದ್ದು ದೊಡ್ಡ ಚರಿತ್ರೆ ಇದೆ. ಈಸ್ ಎ ವೆರಿ ಸ್ಟ್ರಾಂಗ್ ಪರ್ಸನ್, ಪರಶುರಾಮ್ ಭೂಮಿ. ಆಮೇಲೆ ನಮ್ಮದು ಡಾಕ್ಟರ್ ಈಸ್ ಕರ್ನಾಟಕ, ಅವ್ರಿಗೊಂದು ಟೈಟ್ ಇದೆ, ಈಸ್ ಎ ಪಿತಾಮಹ ಆಫ್ ಕರ್ನಾಟಕ. ಓಹ್, ಬಿಕಾಸ್ ಭೀಷ್ಮಾಚಾರ್ಯ ಈಸ್ 90, ಆಲ್ ಕ್ಲೋಸ್ ಟು 90. ಅವ್ರ ಮಿಸ್ಸಸ್ ಕೂಡ ಟಾಪ್ ಡಾಕ್ಟರ್, ಈಸ್ ಆಲ್ಸೋ ಸ್ಪೆಷಲಿಸ್ಟ್. ಈಗಲೂ ಕೂಡ ಅವರೇ ಡ್ರೈವ್ ಮಾಡ್ತಾರೆ. ರಾತ್ರಿಗೆ ಮಾತ್ರ ನಾನು ಅವ್ರ ಜೊತೆಗೆ ಹೋಗೋದಿಲ್ಲ. ಬಟ್ ನೈಸ್, ಆಲ್ವೇಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಆಮೇಲೆ ದಿಸ್ ಈಸ್ ಅವರ್ ಮುರಾರಿ ಕುಲಕರ್ಣಿ, ಈಸ್ ಒನ್ ಆಫ್ ದಿ ಫೌಂಡರ್ ಮೆಂಬರ್ ಆಫ್ ಅವರ್ ಟೆಂಪಲ್ ಫ್ರಮ್ ದ ಬಿಗಿನಿಂಗ್. ಓಲ್ ಫ್ಯಾಮಿಲಿ, ಅವ್ರ ಮಕ್ಕಳೆಲ್ಲ ಇಲ್ಲೇ ಬೆಳೆದವರು. ಒಬ್ಬಳು ಡಾಕ್ಟರ್ ಆಗಿಬಿಟ್ಲು, ಇನ್ನೊಬ್ಬರು ಇಂಜಿನಿಯರಿಂಗ್ ಆಗಿಬಿಟ್ಟಿದ್ದಾರೆ. ಅಷ್ಟು ಸೇವಾವಂತರಾಗಿದ್ದರು. ಅವ್ರ ಮಿಸ್ಸಸ್ ಬಹಳ ಸಾಫ್ಟ್ ಗುಣ. ಸೊ ಬಿಗಿನಿಂದ ಅವರ ಮೂಲವಾಗಿ ಈ ಕರ್ನಾಟಕ ಕೂಟ ಎಂಬುದು ಸ್ಟಾರ್ಟ್ ಆದದ್ದು ಇಲ್ಲಿ ಟೆಂಪಲ್ನಿಂದ. ಹೌದು, ನಾವು ಎರಡು ನಮ್ಮ ಸೌತ್ ಇಂಡಿಯಾದ ಫಂಕ್ಷನ್ ಮಾಡ್ತೇವೆ. ಒಂದು ಪುರಂದರೋತ್ಸವ, ಇನ್ನೊಂದು ರಾಘವೇಂದ್ರ ಉತ್ಸವ. ಅದು ಎರಡು ಇಲ್ಲಿ ಮಾಡ್ತೇವೆ. ಪುರಂದರ ಉತ್ಸವ ಇಸ್ ರಿಯಲಿ ಬಿಕಮ್ ವೆರಿ ವೆರಿ ಅಥೆಂಟಿಕ್ ಆ್ಯಂಡ್ ಸಕ್ಸಸ್ಫುಲ್ ಆಗಿದೆ. ಮಕ್ಕಳೆಲ್ಲ ಕ್ಲಾಸಿಕಲ್ ಆಗಿ ಪುರಂದರದ ಎಲ್ಲ ಗೀತೆಯನ್ನು ಫಸ್ಟ್ ಟೈಮ್ ಮಾಡುವಾಗ ಒಂದು 50 ಗೀತೆ ಮಾತ್ರ ಇತ್ತು. ಹಂಡ್ರೆಡ್ಸ್ ಆಫ್ ಗೀತೆ ಈಗ ಬಂದಿದೆ ಕ್ಲಾಸಿಕಲ್ ಆಗಿ. ಅದೆಲ್ಲ ಎಲ್ಲ ಕಾರ್ಯವೂ ಅವರು ನೋಡ್ಕೊಳ್ತಿದ್ರು ಟೆಂಪಲ್ ಮೂಲವಾಗಿಯೇ. ಒಂದು ಎ ಕೈಂಡ್ ಆಫ್ ಮ್ಯಾನೇಜ್ಮೆಂಟ್, ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್. ಇವರು ಶ್ರೀನಿವಾಸ್ ಅಂತ, ಅವರ ಆಚಾರ್ಯರು ಕೂಡ. ಇಟ್ಸ್ ಆಲ್ಸೋ ಇಂಜಿನಿಯರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇದೆ. ಇಲ್ಲಿ ಸಮಾಜ ಸೇವೆಯಲ್ಲಿ ತುಂಬ ಇನ್ವಾಲ್ವ್, ಕರ್ನಾಟಕದಲ್ಲಿ ಹೈಲಿ ಇನ್ವಾಲ್ವ್. ಆಮೇಲೆ ರಾಘವೇಂದ್ರ ಮಹೋತ್ಸವವನ್ನು ಅವರೇ ಮುಖ್ಯವಾಗಿ ಮಾಡ್ತಾರೆ, ಪೂಜಾ ವಿಷಯದಲ್ಲೆಲ್ಲ ಮಾಡಿ. ನಾವೆಲ್ಲರೂ ಇದ್ದಾರೆ, ಆದರೆ ಈಸ್ ಎ ಮೇಯ್ನ್. ಅದೊಂದು ಅಥೆಂಟಿಕ್ ಆಗಿ ಮಾಡ್ತಾರೆ. ಇನ್ನೂ ಬೇಕಾದಷ್ಟು ಜನರಿದ್ದಾರೆ. ನನಗೆ ಬಹಳ ಖುಷಿಯಾಗಿದ್ದು ಇಲ್ಲಿ ಎಲ್ಲ ಫೀಲ್ಡ್ ಅವರು ಇದ್ದಾರೆ. ಹೌದು, ಇಂಜಿನಿಯರು, ಡಾಕ್ಟರು, ಸೈಂಟಿಸ್ಟು. ಸೊ ಎಲ್ಲರೂ ಸೇರಿ ಇಂಥ ಒಂದು ಅದ್ಭುತವಾದಂಥ ಕೆಲಸಕ್ಕೆ, ಅಂದರೆ ಆ ದೇವಿ ಕೃಪೆಯಿಂದ ಇವತ್ತು ನೀವೆಲ್ಲರೂ ಸೇರಿದ್ದೀರಾ. ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ನಮಸ್ಕಾರ ನಿಮಗೆಲ್ಲರಿಗೂ. ನಾನು ಋಷಿಕೇಶದಲ್ಲಿದ್ದೆ. ಫ್ರಮ್ ಬೋನ್ ಸ್ಕೂಲ್ ಐ ವೆಂಟ್ ಟು ಋಷಿಕೇಶ್, ಶಿವಾನಂದ ಆಶ್ರಮ್. ಅಲ್ಲಿಂದ ಒಂದು 300 ಕಿಲೋಮೀಟರ್ ಅಬೋ ಉತ್ತರಕಾಶಿ ಅಂತ ಒಂದು ಪುಣ್ಯಕ್ಷೇತ್ರ ಇದೆ, ಫುಲ್ ಆಫ್ ಹಿಮಾಲಯ. ನಾನು ಹೋದಾಗ ಅಲ್ಲಿ ಬರೇ ಮಹಾಪುರುಷರು ಮಾತ್ರ ಇದ್ದದು, ತಪಸ್ವಿಗಳು. ಅಲ್ಲಿ 1 ವರ್ಷ ನಾವು ಒಂದು ಸಲ ನಮಗೆ ದೀಕ್ಷೆ ಆದ ಮೇಲೆ ಅದೊಂದು ಅನುಷ್ಠಾನ ಮಾಡುವಂಥ ಭಾಗ್ಯ ಸಿಕ್ಕಿತ್ತು. ಆವಾಗ ನೌ ಆ್ಯಂಡ್ ದೆನ್ ಸಮ್ ಮಹಾತ್ಮಾಸ್ ಕಮ್ಸ್ ದ ಪರ್ವತದಿಂದ ಬರ್ತಿದ್ದರು ಕೆಳಗೆ. ಒನ್ಸ್ ಎ ವೈ ದೇ ಆರ್ ಆಲ್ ಡಿಫರೆಂಟ್ ಏರಿಯಾ. ಅದೆಲ್ಲ ಪುಣ್ಯ ಭೂಮಿ. ಅಲ್ಲಿ ಒಂದು ಪರ್ವತದ ಹೆಸರು ವಾಲ್ಕಿಲ್ಯ ಪರ್ವತ ಅಂತ. ವಾಲ್ಕಿಲ್ಯ ಋಷಿ, ದೇ ಆರ್ 50,000. ಅಲ್ಲಿ ಒಂದು ಗುಹೆಯಲ್ಲಿ ಒಂದು ದೇವಿ ಉಪಾಸಕರೊಬ್ಬರಿದ್ದರು, ಸ್ವಾಮಿ. ಅವರ ಹೆಸರೇ ಮನದೇವ್ ಭಾಗವತ ಅಂತ ದುರ್ಗಾದಾಸ್ ಅಂತ ಹೇಳ್ತಿದ್ರು. ಒಬ್ಬರು ಬಹಳ ದೇವಿಯ ಉಪಾಸಕರು. ಆವಾಗ ನಾನು ಬ್ರಹ್ಮಚಾರಿ ಆಗಿರುವಾಗ ಅವರ ದರ್ಶನ ಆಯಿತು. ಅವರು ನನಗೆ ಒಂದು ಯಂತ್ರ ಕೊಟ್ಟರು, ಚಿಕ್ಕ ಶ್ರೀಯಂತ್ರ. ಶ್ರೀಯಂತ್ರ ಲಕ್ಷ್ಮಿ. ಆವಾಗ ಹೇಳಿದರು, ಇದು ಭಾಳ ಹಳೆಯದು, 1000 ಆಫ್ ಇಯರ್ ಓಲ್ಡ್. ನನಗೆ ನಿನ್ನ ನೋಡಿದ ಮೇಲೆ ನಿನಗೆ ಕೊಡಬೇಕಂತ ಭಾವನೆ ಬಂತು. ಇದನ್ನು ನೀನು ಇಟ್ಟುಕೋ ಯಾವಾಗಲೂ ಕೈಯಲ್ಲಿ ಅಂತ. ಆವಾಗ ಅವ್ರ ಹತ್ರ ನಾನು ಕೇಳಿದೆ, ನಾನು
ಇದಕ್ಕೆಲ್ಲ ಡೈಲಿ ಪೂಜೆ ಮಾಡುವ ಇದೆಲ್ಲ ನಾನು ಇದಿರಲ್ಲ ಅಂತ, ಅದೆಲ್ಲ ಏನು ಬೇಡಲ್ಲ, ನೀನು ಪ್ರೇಯರ್ನಲ್ಲಿ ಇಟ್ಟುಕೋ, ಆಮೇಲೆ ಸಮಯ ಬಂದಾಗ ನಿನಗೆ ಗೈಡೆನ್ಸ್ ಸಿಗ್ತದೆ, ಆವಾಗ ನೀನು ಟೆಂಪಲ್ ಇದು ಉದ್ಘಾಟನೆ ಮಾಡ್ತೀಯ ಅಂತ ಆವಾಗ ಒಂದು ಭವಿಷ್ಯವಾಣಿ ಹೇಳಿದರು ಅವರು. ಓ, ಅವ್ರಿಗೆ ಅದಂಗೆ ಗೊತ್ತಾಗಿದೆ ಅಂದರೆ ನೀವು ಮಾಡ್ತೀರಾ ಅನ್ನೋದು ಅವ್ರಿಗೆ ಆಲ್ರೆಡಿ ಅವ್ರಿಗೆ ಗೊತ್ತಾಯಿತು. ಆಗ ಅದಕ್ಕೆ ಮಹಾಲಕ್ಷ್ಮಿ ಟೆಂಪಲ್ ಅಂತ ಹೆಸರಿಡು ಅಂತ ಹೇಳಿದರು. ಸೊ ಅದೇ ರೀತಿ ಯಾವಾಗ ಇಟ್ಟುಕೊಂಡಿದ್ದೇನೆ ಇದು ಯಂತ್ರ ನೋಡಿ. ಆಮೇಲೆ ನನ್ನದು ಜೀವನ ಹತ್ರ ಎಲ್ಲೆಲ್ಲಿ ಆಯಿತು, ಮತ್ತು ನಾನು ಚಿನ್ಮಯ ಮಿಷನ್ನಲ್ಲಿ ಕಂಪ್ಲೀಟ್ ನಮ್ಮ ಎಜುಕೇಷನ್ ಸಿಸ್ಟಮ್ ಮಾಡಿದೆ IIT ಬಾಂಬೆ. ಸೊ ಆಮೇಲೆ ನಾವು ಸ್ವಲ್ಪ ದಿವಸ ಬರ್ಕ್ಲಿ ಯೂನಿವರ್ಸಿಟಿ ಬಂದೆ, ಅಲ್ಲಿಂದ ನಮ್ಮ ಸ್ವಾಮಿ ಆಜ್ಞೆಯಿಂದ ವೆನ್ಕೋರ್ಗೆ ಬಂದೆ. ಸೊ ಸ್ವಲ್ಪ ದಿವಸ ನಾನು UBCಯಲ್ಲಿ ಕೆಲಸ ಕೂಡ ಮಾಡ್ತಿದ್ದೆ, ನಮ್ಮ ಮಿಸ್ಸಸ್ ಅಲ್ಲಿ ಪೆಥಾಲಜಿಯಲ್ಲಿ ಮಾಡ್ತಿದ್ರು. ಸೊ ಆವಾಗ ಸಡನ್ಲಿ ನಮ್ಮ ಸ್ವಾಮಿಗಳು ಬಂದಿರಲಿಲ್ಲ, ಚಿನ್ಮಯಾನಂದಜಿ ಆ್ಯಂಡ್ ದಯಾನಂದ ಸ್ವಾಮೀಜಿ. ಅದಕ್ಕೆ ಮೊದಲು ಸ್ವಾಮಿ ಚಿದಾನಂದ ಮಹಾರಾಜ್ ಬಂದರು, ಶಿವಾನಂದ ಆಶ್ರಮದ ಮೇಯ್ನ್ ಪ್ರೆಸಿಡೆಂಟ್. ಆವಾಗ ಅವರು ಹೇಳಿದರು, ನಿನ್ನ ಹತ್ರ ಅದು ಯೋಗ್ಯತೆ ಇದೆ, ಇಲ್ಲಿ ಯಾವುದೊಂದು ಟೆಂಪಲ್ ಕೂಡ ಒಳ್ಳೇದಿಲ್ಲ, ಅದರಿಂದ ಅವಾಗ ಯಾವುದು ಟೆಂಪಲ್ಸ್ ನಮ್ಮ ಹಿಂದೂ ಟೆಂಪಲ್ ಇರಲಿಲ್ವಾ? ಒಂದೇ ಒಂದು ಎರಡೇ ಟೆಂಪಲ್ ಇತ್ತು, ಒಂದು ಇಸ್ಕಾನ್ ಟೆಂಪಲ್, ಆಮೇಲೆ ವಿಶ್ವ ಪರಿಷತ್ ಅಂತ ಒಂದು ಟೆಂಪಲ್ ಇತ್ತು. ಅಂದರೆ ಅದೊಂದು ಅದು ಇಲ್ಲಿ ಹೇಗಂದರೆ ಈ ಟೆಂಪಲನ್ನೆಲ್ಲ ನಮ್ಮ ವೈದಿಕ ಆಗಲಿ ಕಲ್ಪೋತ್ತರ ಪ್ರಕಾರವಾಗಿ ಇಲ್ಲ, ಅದೊಂದು ಗ್ಯಾದರಿಂಗ್ ಪ್ಲೇಸ್ ಆಗಿ ಮಾಡ್ತಾರೆ. ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ವಲ್ಪ ಆರ್ಯ ಸಮಾಜ ಪದ್ಧತಿ ಎಲ್ಲ ಇತ್ತು. ಸೊ ನಮ್ಮ ಸೊಸೈಟಿ ದೊಡ್ಡದಾಗ್ತಾ ಬರ್ತಿತ್ತು. ಆಗ ಅವರ ನಿನ್ನೆ ತೆಗೆದು ಒಂದು ಟೆಂಪಲ್ ಮಾಡು ಅಂತ. ಆವಾಗ ನನಗಿಷ್ಟ ಎಲ್ಲಿಯಾದರೂ ಒಂದು ಮೌಂಟನ್ ಹತ್ತಿರ ಹೋಗುವ ಜಾಗ ಎಲ್ಲ. ಆವಾಗ ಅವರು ಹೇಳಿದರು, ಆ ಪ್ರಕಾರ ಹೊರತರೆ ಪಬ್ಲಿಕ್ಗೆ ಅದು ಪ್ರಯೋಜನ ಇರೋದಿಲ್ಲ, ಯಾರೋ ಒಂದು ಅನುಷ್ಠಾನಕ್ಕೆ ಬರ್ಬೋದು, ಇದು ಸೆಂಟರ್ನಲ್ಲಿ ಇರಬೇಕಂತ. ಆವಾಗ ನಮಗೆ ಸ್ವಲ್ಪ ಪರಿಚಯ ಎಲ್ಲ ಇತ್ತು. ಇದು ಅಟ್ಲೀಸ್ಟ್ ಇದು ಹಿಸ್ಟ್ರಿ ನಾವು ನೋಡಿದೆಪ್ಪ. ಮೊದಲು ನಾವು ಇಂಡಿಯಾದಲ್ಲಿ ಕೂಡ ಮನೆ ಎಲ್ಲ ಮಾಡೋದು ಸ್ವಲ್ಪ ಭೂಮಿ ಹೋಗೆಲ್ಲ ನೋಡ್ತೇವೆ ಅಲ್ವಾ, ಕೃಷಿ. ಇದೇ ಪ್ರಕಾರ ನೋಡುವಾಗ ನನಗೆ ಒಂದು ದೇವ ಭೂಮಿ ಬೇಕು. ಯಾಕಂದರೆ ಟೆಂಪಲ್ ಮಾಡುವ ಶಾಸ್ತ್ರ ಪ್ರಕಾರ ಮರುಭೂಮಿಯಲ್ಲಿ ನೀವು ಟೆಂಪಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 1 year ಅದನ್ನು ದೈವ ಭೂಮಿ ಮಾಡಬೇಕು. ದೆನ್ ಓನ್ಲಿ ಯು ಆರ್ ಅಲೌಡ್ ಟು ಬಿಲ್ಟ್ ಎ ಟೆಂಪಲ್. ಇಲ್ಲದ್ರೆ ಇದೆಲ್ಲ ಒಂದು ಸೋಷಲ್ ಲೈಫ್ ಆಗ್ತದೆ, ಹಾಲ್ ಆಗಿ. ಇದ್ರದ್ದು ಹಿಸ್ಟ್ರಿ ನೋಡುವಾಗ 100 year ಹಿಸ್ಟ್ರಿ ಸ್ಪಿರಿಚುವಲ್ ಪ್ಲೇಸ್ ಆಗಿತ್ತು. ಇದು ಮೊದಲು ಫಸ್ಟ್ ಇಟ್ ವಾಸ್ ಕಂಟ್ರೋಲ್ಡ್ ಬೈ ಜೂಯಿಷ್ ಸೆಂಟರ್ ಈ ಏರಿಯಾ. ಅಂದರೆ ಇದೆಲ್ಲ ನೀವು ಮಾಡಿದ್ದು. ಆ್ಯಂಡ್ ದ ಸೆಕೆಂಡ್ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ. ದೆನ್ ಆಫ್ಟರ್ವರ್ಡ್ಸ್ ದೆರ್ ಆರ್ 4 other ಡಿವಿಷನ್ಸ್ ಬಂತು. ಆಮೇಲೆ ಇದನ್ನು ಐ ಥಿಂಕ್ ದ ಸೆಕೆಂಡ್ ಗುರುದ್ವಾರ ಇದಾಗಿತ್ತು. ಆ್ಯಂಡ್ ದೆನ್ ಅಗೇನ್ ಅಬಂಡೆಂಟ್ ಆಗಿತ್ತು. ಅಂದ ಗುರುದ್ವಾರದಲ್ಲಿ ನನಗೆ ಇಷ್ಟ ಆಯಿತು, ಯಾಕಂದರೆ ಅವರು ಅಖಂಡ ಪಾಠ ಮಾಡ್ತಾರೆ. ಗುರು ಗ್ರಂಥ ಸಾಹಿಬ್ ನಮಗೆ ನಾರ್ತ್ನಲ್ಲಿ ರಾಮಾಯಣ ಅಖಂಡ ಪಾಠ ಇಸ್ ವೆರಿ ವಿಶೇಷ. ದಕ್ಷಿಣ ಭಾರತದಲ್ಲಿ ವಾಲ್ಮೀಕಿ ರಾಮಾಯಣ ಪಾಠ ಮಾಡ್ತಾರೆ. ಸೊ ಇದರಲ್ಲಿ ಲಕ್ಷ ಕಣಕ್ಕೆ ನಾಟ್ 1 or 2 ಅಷ್ಟು ಅಖಂಡ ಪಾಠ ಅದರಲ್ಲಿ ನಡೀತಿತ್ತು. ಆವಾಗಲೇ ಬಂದಾಗ ದೇವಿಗೆ ಒಂದು ವೈಬ್ರೇಷನ್ ಇತ್ತು. ಸೊ ಆದ್ದರಿಂದ ಈ ಜಾಗವನ್ನು ನಾವು ತೆಗೆದುಕೊಂಡು ವಿಧಿವತ್ ಇದನ್ನು ಶುದ್ಧೀಕರಣ ಮಾಡಿ ಗೋಪೂಜೆ ಮಾಡಿ ಆಮೇಲೆ ಅಲ್ಲಿ ಭೂಮಿ ಪೂಜೆ ಮಾಡಿದೆ. ಕೆಳಗೆ ಫೌಂಡೇಶನ್ ಕೆಳಗೆ ತೋರಿಸ್ತೀವಿ. ಆವಾಗ ನನಗದು ಒಂದು ಡ್ರೀಮಲ್ಲಿ ಬರುವಲ್ಲ, ಒಬ್ಬೊಬ್ಬರಿಗೊಂದು ಭಾವನೆ ಇರ್ತದೆ. ಆವಾಗ ಈ ಯಂತ್ರದ ವಿಷಯ ಗೊತ್ತಾಯ್ತಲ್ಲ, ಆ ಯಂತ್ರವನ್ನು ಒಂದು ಇದಟ್ಟು ಅದರಿಂದ ಆಮೇಲೆ ಇನ್ನೊಬ್ಬರು ನಮ್ಮದು ಆಂಧ್ರದೊಂದು ವಿದ್ವಾನ್ ಪಂಡಿತ್, ಅವರ ಮಗ ಇಲ್ಲಿ ಡಾಕ್ಟರ್ ಆಗಿದ್ದರು. ಅವರ ತಂದೆ ದೇವಿಯ ದೊಡ್ಡ ಉಪಾಸಕರು. ಈ ಲಿವ್ಡ್ 100 years. ಅವರು ಎಲ್ಲ ದೇವಿಯ ಮಂತ್ರವನ್ನು ಕೈಯಲ್ಲಿ ಒಂದು ಭೋಜ್ ಪತ್ರ ಅಂತ ಇದೆ ನೋಡಿ, ಅದರಲ್ಲಿ ಬರೆದಿದ್ದಾರೆ ಆಲ್ ದ ಮಂತ್ರಾಸ್. ಜನರಲಿ ಎನಿಬಡಿ ಇಫ್ ಯು ಟಾಕ್ ಟು ಶ್ರೀ ವಿದ್ಯಾ ಉಪಾಸಕ 700 ಬೀಜ ಮಂತ್ರ ಅಂತ ಹೇಳ್ತಾರೆ. ಆದರೆ ಅವರಲ್ಲಿ 1 ಲಕ್ಷ ಮಂತ್ರ ಇತ್ತು. ಎಲ್ಲ ತಂತ್ರ ವಿದ್ಯೆದದು, ಅಷ್ಟವಿದ್ಯೆ ಎಲ್ಲ ಇದೆ, ಎಲ್ಲ ಯೋಗಿನಿ ಮಂತ್ರ ಎಲ್ಲ ಅದು ಬರೆದಿಟ್ಟಿದ್ದಾರೆ. ಅದು ಒಂದು ಕಾಪಿ ನನಗೆ ಕೊಟ್ಟರು. ಇದು ಸಾಧಾರಣವಾದಿಲ್ಲ, ಇದರಲ್ಲಿ ದಿವ್ಯ ಶಕ್ತಿ ಇದೆ ಅಂತ. ಆದಮೇಲೆ ಈ ಯಂತ್ರವನ್ನಿಟ್ಟು ನಾವು ಭೂಮಿಯಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಈಗ ಈ ಯಂತ್ರ ಕೊಟ್ಟರು, ಅದರಿಂದ ನಿಮಗೆ ಅಫ್ಕೋರ್ಸ್ ಇಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಅನ್ನೋದು ಎಲ್ಲ ಒಂದು ಸಡನ್ಲಿ ಬಂತು. ಯಾವ ವರ್ಷದಲ್ಲಿ ನೀವು ಇಲ್ಲಿ ಶುರು ಮಾಡಿದ್ರಿ? ಇದು 1980s
87ನಲ್ಲಿ ನಮ್ಮ ಚಿನ್ಮಯ ಸ್ವಾಮಿಗಳು ಬಂದಿದ್ದರು, ನಮ್ಮಲ್ಲೇ ಇದ್ದರು. ಆವಾಗ ಅವ್ರು ಹೇಳಿದರು, ನಿನಗೆ ದೇವರ ಕೃಪೆ ಇರೋದರಿಂದ ಒಂದು ಸೆಂಟರ್ ಮಾಡು, ಇಲ್ಲಾಂದರೆ ಮನೆಯಲ್ಲಿ ಬೇಸ್ಮೆಂಟ್ನಲ್ಲಿ ಎಲ್ಲ ಕ್ಲಾಸ್ ಎಲ್ಲ ಪ್ರಯೋಜನ ಇಲ್ಲ ಅಂತ. ಅವರ ಒಂದು ಧೈರ್ಯ ಬಂತು. ಮತ್ತು ಚಿತ್ತಾನಂದ ಸ್ವಾಮಿ ಬಂದರು, ಅವರು ಅನುಗ್ರಹ ಮಾಡಿದ್ರು. ದಯಾನಂದ ಸ್ವಾಮೀಜಿ ಬಂದಮೇಲೆ ಅವರು ಇನಾಗ್ರೇಷನ್ಗೆ ದಯಾನಂದ ಸ್ವಾಮಿ ಬಂದಿದ್ದರು. ಸೊ ಆವಾಗ ಈ ಜಾಗ ಸಿಕ್ಕಿತ್ತು, ಈ ಜಾಗ ಹಿಡಿತು. ಆಮೇಲೆ ಇದನ್ನು ಭೂಮಿ ಶುದ್ಧ ಮಾಡಿ ಶಾಸ್ತ್ರೋಕ್ತ ಪ್ರಕಾರ ಆವಾಗ ಒಬ್ಬ ವಿದ್ವಾನ್ ಪಂಡಿತರು ಕೂಡ ಇದ್ದರು, ವಾಸ್ತು ತಿಳಿದವರು. ಅದಕ್ಕೆಲ್ಲ ಎಷ್ಟು ಇದು ಸಪ್ತಧಾರ ಇದೆಲ್ಲ ಪರಿಕ್ರಮ ಮಾಡಿ ಎಲ್ಲ ವಿಧಿ ಮಾಡಿ ಈ ಟೆಂಪಲ್ ಉದ್ಘಾಟನೆ ಆಯಿತು 1990ಯಲ್ಲಿ. ವಸಂತ ಪಂಚಮಿ ಡೇ, ಒಳ್ಳೆ ಮುಹೂರ್ತ ಅದು. ಅದರಲ್ಲಿ ಅಭಿಜಿತ್ ಇಂದ್ರಾಣಿ ಯೋಗದಲ್ಲಿ ಮಾಡಿದ್ದು. ಬೆಳಿಗ್ಗೆ 4:15 ಗಂಟೆ ಸ್ಥಾಪನೆ, ಯಂತ್ರ ಸ್ಥಾಪನೆ ಕೆಳಗೆ. ಆಮೇಲೆ ಇದು ಮಂಟಪ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ದೇವಿಯ ಕೃಪೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡೆಯುತ್ತದೆ. ಇದಕ್ಕೆ ನಾವೊಂದು ಟ್ರಸ್ಟ್ ಮಾಡಿದ್ದೇವೆ. ಅದರಲ್ಲಿ ನಾನೇ ಇರುವವರೆಗೆ ಚೇರ್ಮ್ಯಾನ್ ಆಫ್ ದ ಟ್ರಸ್ಟೀಸ್. ದೆನ್ ಅದರ್ ದೆನ್ ಮೀ ದೇರ್ ಆರ್ 5 ಅದರ್ ಟ್ರಸ್ಟೀಸ್ ಆರ್ ದೇರ್. ಅವರೆಲ್ಲ ಈ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ತಾರೆ, ಫೈನಾನ್ಸ್ ಎಲ್ಲ ಇರ್ತದೆ. ಇಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ಯಾವ ಯಾವ ಅನುಷ್ಠಾನ ಉತ್ಸವ ಎಲ್ಲ ಮಾಡ್ತೇವೆ ನಾವು. ಅಂದರೆ ಈಗ ಅಫ್ಕೋರ್ಸ್ ನಮ್ಮಲ್ಲಿ ಸಾಕಷ್ಟು ಪೂಜೆಗಳಿದೆ, ಅಂದರೆ ವರ್ಷವಿಡೀ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು ನಮ್ಮಲ್ಲಿ. ಆ ಥರ ಇಲ್ಲಿ ವಿಶೇಷವಾದಂಥ ಪೂಜೆಗಳು ಯಾವ್ದ್ಯಾವ್ದು ನಡೆಯುತ್ತೆ? ಇಲ್ಲಿ ನೋಡಿ, ಆ ಪ್ರಕಾರ ಎಲ್ಲ ಸಂಪ್ರದಾಯದಲ್ಲಿ ಕೂಡ ಗಣೇಶ ಪೂಜೆ ಇಂಪಾರ್ಟೆಂಟ್, ಅದು ಶಾಸ್ತ್ರ ಪ್ರಕಾರ. ಅದರಿಂದ ನಮ್ಮದು ಮೊದಲು ಗಣೇಶ, ಅದನ್ನು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಗಣೇಶ ಚತುರ್ಥಿ ಪೂಜಾ ಅಂತ. ಅದರಲ್ಲಿ ಗಣೇಶ ಮಂತ್ರ ಜಪ ಎಲ್ಲರೂ ಕೂತ್ಕೊಂಡು ಮಾಡ್ತಾರೆ, ಅದೊಂದಿದೆ. ಎವ್ರಿ ಮಂತ್ 4th ಡೇ ಚತುರ್ಥಿ ಡೇ. ಆಮೇಲೆ ಹನುಮಾನ್ ಇಸ್ ದ ಇಂಪಾರ್ಟೆಂಟ್, ಸುರಕ್ಷಾ, ಕಲಿಯುಗ ಪ್ರತ್ಯಕ್ಷ ಹನುಮಾನ ದೇವತರು. ಅದರಿಂದ ಹನುಮಾನ್ದು ಪ್ರತಿಷ್ಠೆ ಯಂತ್ರ ಎಲ್ಲ ಮಾಡಿ ಪ್ರತಿಷ್ಠೆ ಮಾಡಿದ್ದು. ಅದು ಎವ್ರಿ ಲಾಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಹನುಮಾನ್ ಪೂಜಾ ಜಪ ನಡೆಯುತ್ತದೆ, ವಿತ್ ಅನ್ನದಾನ ಎಲ್ಲ ಇದೆ. ಆಮೇಲೆ ಎವ್ರಿ ಫುಲ್ ಮೂನ್ ಡೇ ಮಹಾಲಕ್ಷ್ಮಿ ಪೂಜಾ ಅರ್ಚನಾ ಜಪ ಎಲ್ಲ ನಡೆಯುತ್ತದೆ. ಅದೇ ಕೂಡ ತುಂಬ ಜನರು ಬರ್ತಾರೆ, ವಿತ್ ಫಾಲೋಡ್ ಬೈ ಭೋಜನ. ಅದರ್ ದೆನ್ ದ್ಯಾಟ್ 2 ನವರಾತ್ರಿ, ವಸಂತ ನವರಾತ್ರಿ ಮತ್ತು ಮಹಾನವರಾತ್ರಿ, ಅದು ವಿಶೇಷವಾಗಿ ಸೋ ಮೆನಿ ಪೀಪಲ್ ಕೂತ್ಕೊಂಡು ಚಂಡಿಪಾಠ ಮಾಡ್ತಾರೆ ದೇವಿ ವಿಧಿ ಪ್ರಕಾರ. ಹೌದು. ಈಗ ನಿನ್ನೆ ಲಕ್ಷ್ಮಿ ಅಷ್ಟೋತ್ತರ ಎಲ್ಲ, ಒಂದು ಫ್ರೈಡೇ ಲಲಿತಾ ಸಹಸ್ರನಾಮ, ಒಂದು ಫ್ರೈಡೇ ವಿಷ್ಣು ಸಹಸ್ರನಾಮ ಪಾರಾಯಣ ಎವ್ರಿ ಫ್ರೈಡೇ. ಆಮೇಲೆ ಮಂಡೇ, ಇವತ್ತು ಸೋಮವಾರ, ಇವತ್ತು ಶಂಕರ ಭಗವಾನ್ದು ಪ್ರೇಯರ್ ಮಾಡ್ತೀವಿ ಸಾಯಂಕಾಲ, ಅದಿರ್ತದೆ. ಅದರಿಂದ ದೀಪಾವಳಿ ಬಹಳ ವಿಶೇಷ. ದೀಪಾವಳಿ ಅಂದರೆ ಇಲ್ಲಿ 1000 ಗಟ್ಟಲೆ ಜನರು ಬರ್ತಾರೆ, ಎಲ್ಲ ಹೊರಗೆಲ್ಲ ನಿಲ್ತಾರೆ, ದರ್ಶನ ಮಾಡಿ ಹೋಗ್ತಾರೆ. ಸೊ ಈ ಕಾರ್ತಿಕ ಮಾಸದಲ್ಲಿ ನಾವು ದೀಪಾಲಂಕಾರ ಆ ಥರದ್ದೆಲ್ಲನೂ ಇಲ್ಲ, ಅಂದರೆ ಆಲ್ ದ 30 days ಮಾಡೋದಿಲ್ಲ ನಾವು. ಒಂದು ದಿವಸ ಕಾರ್ತಿಕ ಇದು ಬರುವಾಗ 6 ದಿವಸ ಇರ್ತದೆ, ಅದರಲ್ಲಿ ವಿಶೇಷವಾಗಿ ಆ ದೀಪ ಇರ್ತವೆ ಇರ್ತದೆ. ಅದರಿಂದ ಎವ್ರಿ ಫುಲ್ ಮೂನ್ ಡೇ ನಾವು ಅಟ್ಲೀಸ್ಟ್ 100 ದೀಪ ಇಡ್ತೇವೆ ಇಲ್ಲಿ. ಅಂಡ್ ದೀಪಾವಳಿ ಡೇ ಫುಲ್ ಓಲ್ ಇದು ದೀಪೋತ್ಸವ. ಹೌದು, ಕಂಪ್ಲೀಟ್ ದೀಪ, ಮಹಾಲಕ್ಷ್ಮಿ ಘೃತ ದೀಪ ಅಂತ. ಘೃತ ದೀಪ ಇದ್ರೇ ಒಳ್ಳೆಯದು. ಅದರದ್ದು ಸ್ಮೋಕ್ ಇದೆ ನೋಡಿ, ದಟ್ ಹ್ಯಾವ್ ಎ ಸ್ಪೆಷಲ್ ವೈಬ್ರೇಷನ್ ಆ್ಯಂಡ್ ಆಲ್ಸೋ ಇಟ್ ಬರ್ನ್ಸ್ ಆಲ್ ದ ಬ್ಯಾಕ್ಟೀರಿಯಾಸ್. ಯಾಕಂದರೆ 1000 ಗಟ್ಟಲೆ ಜನರು ಬಂದರೂ ಕೂಡ ನೀವು ಶ್ವಾಸ ಬಿಟ್ಟರೂ ಕೂಡ ಕ್ಷೇತ್ರ ಪವಿತ್ರವಾಗಿರ್ತದೆ. ಅದರಿಂದ ಘೃತ ದೀಪ ಇಸ್ ಇಂಪಾರ್ಟೆಂಟ್. ಅದು ಕೂಡ ಇಲ್ಲಿಯೇ ಮಾಡೋದು ನಾವು, ಗೀ ಎಲ್ಲ ಹೊರಗಿಂದ ತರೋದಿಲ್ಲ. 99% ಎಷ್ಟು ಸಾಧ್ಯವೋ ಅದನ್ನು ಶಾಸ್ತ್ರೋಕ್ತ ಪ್ರಕಾರವಾಗಿ ಶುದ್ಧವಾಗಿ ನೋಡ್ಕೊಳ್ತೇವೆ. ಅದರ್ ದೆನ್ ದ್ಯಾಟ್ ವಿ ಹ್ಯಾಡ್ ಎ ಯೋಗ ಕ್ಲಾಸ್, ಮ್ಯೂಸಿಕಲ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ಪ್ಲಸ್ ಮೆಡಿಟೇಷನ್ ಎಲ್ಲ ಇದೆ, ನಡೆಯುತ್ತದೆ. ಈಗ ಭಾನುವಾರದ ಹೊತ್ತು ವಿಶೇಷವಾಗಿ ತಾವು ಭಕ್ತಾದಿಗಳಿಗೆ ಅಥವಾ ಒಂದು ಪೂಜೆ ಪುನಸ್ಕಾರ ಏನಾದರೂ ಮಾಡ್ತೀರಾ? ಹೌದಮ್ಮ, ಯಾಕಂದರೆ ಭಾನುವಾರ ಇಲ್ಲಿ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಮಂಡೇ ಟು ಫ್ರೈಡೇ ಎಲ್ಲರೂ ಕೆಲಸಕ್ಕೆ ಹೋಗ್ಬೋದು. ಇಲ್ಲಿ ಕೆಲಸ ಅಂದರೆ ನಮ್ಮ ಇಂಡಿಯಾದಾಗೆಲ್ಲ 6 o'clock ದೇ ಹ್ಯಾವ್ ಟು ಬಿ ರೆಡಿ ಬೈ ದ ಟೈಮ್ ರೀಚ್ ಆಫೀಸಲ್ಲಿ ಇರಬೇಕು. ಆಮೇಲೆ ಟೈಟ್ ಲೈಫ್ ಇರ್ತದೆ ಇಲ್ಲಿ, ಎವ್ರಿಬಡಿ ಈಸ್ ಹಾರ್ಡ್ ವರ್ಕಿಂಗ್, ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಆಗೋದಿಲ್ಲ. ಆದರೆ ಸಂಡೇ ಮಾತ್ರ ಫುಲ್ ಫ್ರೀ ಡೇ ಇರ್ತದೆ. ಆದ್ದರಿಂದ ಅದನ್ನು ನಮ್ಮ ಸ್ವಾಮಿ ಕೂಡ ಹೇಳಿದರು, ಸಂಡೇ ಇಸ್ ದ ಬೆಸ್ಟ್. ಸೊ ಸಂಡೇ ನಮ್ಮದು 10:30 12:30ವರೆಗೆ ಸತ್ಸಂಗ ನಡೆಯುತ್ತದೆ. ಅದರಲ್ಲಿ ನಮ್ಮದು ರಾಮನಾಮದ ಪಾರಾಯಣ ಇದೆ. ಹೌದು, ಎವ್ರಿ ಸಂಡೇ ಅದೇ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಅದು ರಾಮನಾಮ್. ಆಮೇಲೆ ಹನುಮಾನ್ ಚಾಲೀಸ, ಅದಾದ ಮೇಲೆ ಭಜನೆ ಆದ ಮೇಲೆ ಸ್ವಲ್ಪ ಉಪದೇಶ ಸತ್ಸಂಗಲ್ಲ ಇರ್ತದೆ, ಗೀತಾ ರಾಮಾಯಣ ಇದೆಲ್ಲ ಇರ್ತದೆ. ಆಮೇಲೆ ಅರ್ಚನಾ ಮತ್ತು ಮಹಾ ಮಂಗಳಾರತಿ
ಆಮೇಲೆ ಎಲ್ಲರಿಗೆ ಅನ್ಲಿಮಿಟೆಡ್ ಭೋಜನ ಇರ್ತದೆ. ಓ ಪ್ರತಿ ಹೌದು. ಈಗ ಸ್ವಲ್ಪ ಕಮ್ಮಿ ಆಯಿತು ಅದು ಅಟ್ಲೀಸ್ಟ್ 800 ಪೀಪಲ್ ಇಸ್ ಟು ಕಮ್ ಆಲ್ ದ ಕಮ್ಯುನಿಟಿ ಲೋಕಲ್ ಪೀಪಲ್ ವೈಟ್ ಲೈನ್ ಅಪ್ ಎಲ್ಲ ಆಗ್ತಿತ್ತು. ಅದು ಪೀಪಲ್ ವಿಲ್ ಸ್ಟ್ಯಾಂಡ್ ಫ್ರಮ್ ದಟ್ ಕಾರ್ನರ್ ಆಲ್ಮೋಸ್ಟ್ ಕಿಲೋಮೀಟರ್ ಬಿಕಾಸ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಬಂದು UBC ಅವರೆಲ್ಲ ಊಟಕ್ಕೆ ಬರ್ತಾರೆ. ಹೌದು, ಅದು ನಿತ್ಯ ನಡೀತದೆ ಈಗಲೂ. ಅಂದ್ರೆ ಅನ್ನದಾನ ಪ್ರಸಾದ ವಿನಿಯೋಗ ನಡೀತಾ ಇರ್ತದೆ. ಹಾಗೆ ವಿಶೇಷವಾಗಿ ಪ್ರಸಾದಗಳು ಏನ್ ಮಾಡ್ತೀರಾ ಇಲ್ಲಿ? ನಮ್ಮ ಶಾಸ್ತ್ರ ಪ್ರಕಾರ ಪಂಚಭಕ್ಷ ಪರಮಾನ ಅಂತ ಹೇಳ್ತಾರೆ. ಹೌದು. ಅಷ್ಟು ಇಲ್ಲದರೂ ಕೂಡ ಅದಕ್ಕೆ ಕ್ಲೋಸರ್ ಮಾಡ್ತೇವೆ. ಅಟ್ಲೀಸ್ಟ್ 2 ಒಳ್ಳೆ ಸಬ್ಜಿ ಇರ್ತದೆ. ಇಲ್ಲೆಲ್ಲ ಜನರಿಗೆಲ್ಲ ನಾರ್ತ್ ಇಂಡಿಯನ್ ಎಲ್ಲ ಮಿಕ್ಸ್ ಇದೆ. ದೀಸ್ ಟೆಂಪಲ್ ನೋಡಿ, ಇದು ಒಂದು ಕಮ್ಯುನಿಟಿ ಅಂತಲ್ಲ, ಹಿಂದೂ ಕಮ್ಯುನಿಟಿ ನಮ್ಮದು. ಇದು ಒಂದು ಎಲ್ಲ ಹಿಂದೂಗಳಿಗೆ ಇದರಲ್ಲಿ ಎಲ್ಲ ಗುಜರಾತಿ ಇದ್ದಾರೆ, ಮಲಯಾಳಿಸ್ ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ಕನ್ನಡದವರಿದ್ದಾರೆ, ತೆಲುಗಿನವರಿದ್ದಾರೆ. ನಮ್ಮ ಅನ್ನಕ್ಷೇತ್ರದ ಇನ್ಚಾರ್ಜ್ ಇನ್ಫ್ಯಾಕ್ಟ್ ತೆಲುಗು ಲೇಡಿ, ಅವಳು ಸ್ಕೂಲ್ ಪ್ರಿನ್ಸಿಪಲ್. ಅವರ ಗಂಡ ಏರ್ಫೋರ್ಸ್ ಆಫೀಸರ್ ಆಗಿದ್ದಾರೆ, ಇಲ್ಲೇ ಇದ್ದಾರೆ, ಅವರೇ ನೋಡ್ಕೊಳ್ಳೋದು. ಸೊ ಆಮೇಲೆ ಪಂಜಾಬಿ ತುಂಬ ಇದ್ದಾರೆ, ಎಷ್ಟೋ ಜನರು. ಈ ಪ್ರಕಾರ ಎಲ್ಲ ಸೇರಿ ಹಿಂದೂ ಒಂದು ಸಾಮ್ರಾಜ್ಯದ ಹಾಗೆ. ಅದ್ಭುತ. ಅದೇ ಬೇಕಲ್ವಾ ಈ ಫ್ಯೂಚರ್ನಲ್ಲಿ ಕೂಡ. ಇದು ಹಿಂದೂ ಸಾರ ಯೂನಿಫೈಡ್ ಆದರೆ ನಮ್ಮ ದೇಶ ಸ್ವರ್ಣ ಭೂಮಿ ಆಗ್ತದೆ. ಹೌದು, ಖಂಡಿತ. ಶುಡ್ ಬಿ ವೇದಿಕ್ ಟ್ರೆಡಿಷನ್. ವೇದಿಕ್ ಟ್ರೆಡಿಷನಲ್ಲಿ ಕುಲ ಗೋತ್ರ ಮಾತ್ರ ಇಂಪಾರ್ಟೆಂಟ್, ಮಿಕ್ಕಿದೆಲ್ಲ ಸಮಾನ, ಅವರವ್ರಿಗೆಲ್ಲ ಸೇವೆ ಆ ಪ್ರಕಾರ ಬರಬೇಕು. ಆಮೇಲೆ ಇಷ್ಟೆಲ್ಲ ಜನ ಬರ್ತಾರಲ್ಲ, ಇವ್ರಿಗೆ ಇವಾಗ ಅವ್ರವ್ರ ಮನೇಲಿ ಏನಾದರೂ ಫಂಕ್ಷನ್ಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೇನಾದರೂ ಒಂದು ಸುಸಜ್ಜಿತವಾದಂಥ ಒಂದು ಹಾಲ್ ಏನಾದರೂ ಇದೆಯಾ? ಅಂದರೆ ಸಮ್ ಕರ್ಮಕಾಂಡ ಟೆಂಪಲ್ ಒಳಗೆ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಪಿತೃತರ್ಪಣ ಎಕ್ಸೆಟ್ರಾ, ಅದಕ್ಕೆ ನಮ್ಮ ಸೈಡ್ನಲ್ಲಿ ಬೇರೆ ಒಂದು ಹಾಲ್ ಇದೆ. ಸಮ್ ಟೈಮ್ ಮುಂಡನ ಸಂಸ್ಕಾರ ಇಲ್ಲೇ ಮಾಡ್ತಾರೆ, ಅದು ಕೂಡ ಹೊರಗಿದೆ. ಸ್ನಾನ ಮಾಡಿಸಿ ಆಮೇಲೆ ಹೊರಗೆ ಬರೋದು. ಇಲ್ಲಿ ವರ್ಷದಲ್ಲಿ ಒಂದ್ಸಲ ಸತ್ಯನಾರಾಯಣ ಪೂಜೆ ಮಾಡ್ತೇವೆ, ಹಂಡ್ರೆಡ್ಸ್ ಆಫ್ ಪೀಪಲ್ ಕಮ್ಸ್. ಆಮೇಲೆ ವರಲಕ್ಷ್ಮಿ ಪೂಜೆ ಮಾಡ್ತೇವೆ ವರ್ಷದಲ್ಲಿ, ಅದು ಕೂಡ ತುಂಬ ಜನರು ಬಂದು ಕೂತ್ಕೊಂಡು ಪೂಜೆ ಮಾಡ್ತಾರೆ. ಆಮೇಲೆ ನಮ್ಮ ಸಂಸ್ಕಾರ, ಷಟ್ ಸಂಸ್ಕಾರ ಇಂಪಾರ್ಟೆಂಟ್. ಈಗ ಆ 6 ಸಂಸ್ಕಾರವು ನಮ್ಮ ಟೆಂಪಲ್ ಮೂಲವಾಗಿ ನಾವು ಮಾಡ್ತೇವೆ. ಯಜ್ಞೋಪವೀತದಿಂದ ಅಂತ್ಯೇಷ್ಟಿವರೆಗೆ, ಜಾತೇಷ್ಟಿಯಿಂದ ಅಂತ್ಯೇಷ್ಟಿವರೆಗೆ ಅನ್ನಪ್ರಸ್ಥಾನ ಎಲ್ಲ ಇಲ್ಲಿ ಮಾಡಿಸ್ತೇವೆ. ಆಮೇಲೆ ಶ್ರೀಮಂತೋತ್ಸವ ಕೂಡ ಇಲ್ಲೇ ಮಾಡಿಸ್ತೇವೆ. ಫಸ್ಟ್ ಬರುವಾಗ ಅವರಿಗೆಲ್ಲ ಸ್ಯಾರಿ ಎಲ್ಲ ಕೊಟ್ಟು, ಅದೆಲ್ಲ ಹಿಂದುವೆ ಓದು ಬರ್ಣ ಅಂತ ಹೇಳ್ತಾರಲ್ವಾ, ಅದೆಲ್ಲ 10-15 ಸುಮಂಗಲಿ ಸೇರಿ ಆರತಿ ಮಾಡಿ ಎಲ್ಲ ಅದು ಕೂಡ ಮಾಡ್ತೇವೆ ಇಲ್ಲಿ. ಅದು ಯಾವ ನಮ್ಮ ಸಂಸ್ಕಾರದಲ್ಲಿ ವಿಧಿ ಇದೆ ಅದನ್ನು ನಾವು ಮಾಡ್ತೇವೆ. ಅದಿಲ್ಲದೆ ನಮಗೆ 2-3 ಪ್ರೀಸ್ಟ್ ಬೇರೆ ಇದ್ದಾರೆ, ಎಲ್ಲ ಇರುತ್ತೆ. ಗೃಹ ಪ್ರವೇಶದಿಂದ ಕೂಡ ಮಾಡಿಸ್ತೇವೆ, ಎಲ್ಲ ಇದೆ. ಅಂದರೆ ಅದಕ್ಕೆ ಆದಂಥ ಇಲ್ಲಿ ಪಂಡಿತರನ್ನ ನಿಮ್ಮ ನೇಮಕ ಮಾಡ್ಕೊಂಡಿದ್ದೀರಾ? ಸೊ ಎಲ್ಲ ಕಡೆ ಹೋಗಿ ಅವರು ಪೂಜೆ ಮಾಡೋದಿದ್ದಾರೆ. ಅವರು ಯಾವ ಪೂಜೆ ಬೇಕಾದರೂ ಕೂಡ ಮಾಡಿಸ್ತೇವೆ. ಯಾಕಂದರೆ ನಮ್ಮದು ಟೆಂಪಲ್ನ ನಮ್ಮ ಸಂಪ್ರದಾಯದಲ್ಲಿ ಅಂತ್ಯೇಷ್ಟಿ ಮಾಡುವವರು ದೇವರನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಪುರೋಹಿತ, ಅದಕ್ಕೆ ಅವರನ್ನು ಮಾತ್ರ ನಾವು ಬೇರೆ ಇದು ಖಂಡಿತ. ಹೌದು. ಈಗ ಟೆಂಪಲ್ ಟೈಮಿಂಗ್ಸ್ ಅಂತ ತಗೊಂಡ್ರೆ, ಟೆಂಪಲ್ ಟೈಮ್ ಅಂದರೆ ನಮ್ಮದು ಈಗ ಯಾಕಂದರೆ ನಾವು ಪಬ್ಲಿಕ್ಗೆ ಬೆಳಿಗ್ಗೆ ಅಲೌ ಮಾಡೋದಿಲ್ಲ. ಯಾಕಂದರೆ ಪಬ್ಲಿಕ್ ಬೆಳಗ್ಗೆ ಅಂದರೆ ಆಫ್ಟರ್ 10 o'clock ದೇ ಕ್ಯಾನ್ ಕಮ್. ಹೌದು. ಯಾಕಂದರೆ ಆ ಪೂಜೆ ಸಮಯದಲ್ಲಿ ಬಂದದ್ದು ಡಿಸ್ಟರ್ಬ್ ಆಗ್ತದೆ. ಅದು ಬರೋದು ಕೂಡ ನಾಟ್ ಬಿಗ್ ಕ್ರೌಡ್, ಒಂದು ವಿಶೇಷ ದಿನ ಬರ್ತಾರೆ, ಆವಾಗ ಓಪನ್ ಆಗ್ತದೆ 4:30. ಅದರಷ್ಟು ನಮ್ಮದು 6:30 to 8ವರೆಗೆ ಪೂಜೆ ಎಲ್ಲ ಆಗ್ತದೆ. ಆಮೇಲೆ ಸ್ವಲ್ಪ ಬಂದ್ ಮಾಡ್ತೇವೆ. ಇಲ್ಲದೆ ಯಾಕಂದರೆ ಇಲ್ಲಿ ನೋಡಿ, ಇಫ್ ಯು ವಾಂಟ್ ಟು ಕೀಪ್ ಸಂಬಡಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಟೆಂಪಲನ್ನು ಹಾಗೆ ಬಿಡಲಿಕ್ಕೆ ಕೂಡ ಆಗೋದಿಲ್ಲ. ಆದ್ದರಿಂದ 10:30 to ಆಮೇಲೆ 12:30 ಕೂಡ ಓಪನ್ ಇರ್ತದೆ. ಮತ್ತು ಸಾಯಂಕಾಲ 6:30 to 8 PM. ಯಾಕಂದರೆ ಆಫೀಸಿಂದ ಬಂದ ಮೇಲೆ ಅವರೆಲ್ಲ ಇಲ್ಲಿ ಬರ್ಬೋದು. ಮಧ್ಯಾಹ್ನದಲ್ಲಿ ಇದು ಮಾಡ್ತೇವೆ. ಸಂಡೇ ಟು ಓಲ್ ಡೇ ಇರ್ತದೆ ಆಲ್ಮೋಸ್ಟ್. ಆಮೇಲೆ ವಿಶೇಷ ದಿವಸದಲ್ಲಿ ಕೂಡ ಓಲ್ ಡೇ ಇರ್ತದೆ. ಯಾಕೆ January 1st ಫುಲ್ ಡೇ ಇರ್ತದೆ, ಹಾಗೆ ಹೊಸ ವರ್ಷ. ಹೌದೌದು, ವರ್ಷ ಅವರು ಬರ್ತಾರೆ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ವಿಶೇಷವಾದ ವಿಧಿಯನ್ನು ಹೇಳಿದಾರೋ ಅದನ್ನೆಲ್ಲ ಮಾಡ್ತೇವೆ. ಹೌದೌದು, ಅದ್ಭುತ, ದೇವರ ಕೃಪೆಯಿಂದ. ಮೇಯ್ನ್ಲಿ ಸ್ವಲ್ಪ ಅಧ್ಯಾತ್ಮ ವಿದ್ಯಾ. ಅಂಧವಿಶ್ವಾಸ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಅಂಧವಿಶ್ವಾಸ ಮಾತ್ರ ನಾವು ಸ್ಪ್ರೆಡ್ ಮಾಡಿಕೊಡ್ದು. ಭಕ್ತಿ ಎಂಬುದು ಹೃದಯದಿಂದ ಬರಬೇಕು, ಅದೊಂದು ಫೀಲಿಂಗ್. ಆ ಫೀಲಿಂಗನ್ನು ನೀವು ಶುದ್ಧ ಮಾಡಿಕೊಳ್ಬೇಕು. ಅದೇ ಪ್ರೇಮ ಮುದಿತ ಮನಸ್ಸೆ ಕಹೋ ಅಂತ ಹೇಳ್ತಾರೆ ನೋಡಿ, ಮುದಿದೆ ಅದು ಅದೇ ಸ್ವಯಮಾಗಿ ಹಣ್ಣಾಗಿ ಬಿಡ್ತದೆ ಆ ಭಕ್ತಿ. ಆವಾಗ ಎಲ್ಲ ವಿಧವಾದ ಸುಖ ಶಾಂತಿಯೂ ಸಿಗ್ತದೆ. ಈ ಸಂಸಾರದಲ್ಲಿ ಜನರಿಗೆ 3 ಪ್ರಕಾರಕ ತಾಪ ಇದೆ. ಆದಿ ಆಧ್ಯಾತ್ಮಿಕ, ಆದಿ ಬೌದ್ಧಿಕ, ಆದಿ ದೈವಿಕ. ಈ ತಾಪದಿಂದ ನಮ್ಮನ್ನು ನಾವು ರಕ್ಷೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ದೈವ ಕೃಪೆ ಬೇಕು. ಅದಕ್ಕೆ ಟೆಂಪಲ್ಗೆ ಹೋಗೋದು, ಪೂಜೆ ಮಾಡೋದು, ಜಪ ಮಾಡೋದು, ಅನುಷ್ಠಾನ ಮಾಡೋದು
ಒಂದು ಪಾರಾಯಣ ಮಾಡ್ಕೊಳ್ಬೇಕು ಮನೆಯಲ್ಲಿ ಕೂಡ. ಆ ಪ್ರಕಾರ ಇದ್ದರೆ ಸಂಸ್ಕಾರ ಸಿಗ್ತದೆ ಮಕ್ಕಳಿಗೆ. ಆ ಸಂಸ್ಕಾರ ವಿದ್ಯೆಯಿಂದ ನಾವು ಸ್ಟಾರ್ಟ್. ತುಂಬ ಮಕ್ಕಳಿಗೆ ಗೀತೆ ಎಲ್ಲ ಹೇಳ್ಕೊಡ್ತೇವೆ ಇಲ್ಲಿ, ಭಗವದ್ಗೀತೆ. ಹೌದೌದು. ನಮ್ಮ ಮಿಸ್ಸಸ್ ಕೂಡ ಚಿನ್ಮಯ ಮಿಷನ್ನಲ್ಲಿ ಓದಿದ್ದವರು, ಅದರಿಂದ ಇದಾಗ್ತದೆ. ಅವರು ಇದ್ದರು, ಅವರು ಸೈಂಟಿಸ್ಟೇ. ವಂಡರ್ಫುಲ್. ಈಗ ಇಲ್ಲಿ ನವರಾತ್ರಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀರಾ, ಮತ್ತು ದಾಸ ಪರಂಪರೆ ಅಂತ ತಗೊಂಡ್ರೆ ಅದು ಕೂಡ ವಿಶೇಷವಾಗಿ ಆಚರಣೆ ಮಾಡ್ತೀರಾ. ಇದ್ರ ಬಗ್ಗೆ ತಾವು ತಿಳಿಸಬಹುದಾ? ನಮ್ಮ ಭಾರತ ವರ್ಷದಲ್ಲಿ ಅನ್ಲಿಮಿಟೆಡ್ ಅಷ್ಟು ಮಹಾಪುರುಷರು ಅವತಾರ ಆಗಿದ್ದಾರೆ. ಅದರಲ್ಲಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪುರಂದರದಾಸರು. ಯಾಕಂದರೆ ಅವರು ಸಾಕ್ಷಾತ್ ನಾರದ ಮುನಿ ಅವತಾರ ಎಂಬುದು ಎಲ್ಲರ ಒಂದು ವಿಶ್ವಾಸ. ಆ್ಯಂಡ್ ಪ್ಲಸ್ ಮೋರ್ ದೆನ್ 500 billion ಸಾಂಗ್ ಅವರು ಕಂಪೋಸ್ ಮಾಡಿದ್ದಾರೆ. ಅದಿಲ್ಲದೆ 700 ರಾಗವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಂಗೀತ ಸಾಮ್ರಾಜ್ಯಕ್ಕೆ ಅದು ದೊಡ್ಡ ಒಂದು ಕೊಡುಗೆ ನಿಜವಾಗ್ಲೂ ಅಂತ. ಆಮೇಲೆ ಬಿಕಾಸ್ ಆಫ್ ದ ಮೊಘಲ್ ಎಲ್ಲ ನಿಮಗೆ ಇಷ್ಟೆಲ್ಲ ಗೊತ್ತಿದೆ, ಅದು ಸ್ವಲ್ಪ ಡಾರ್ಕ್ನಲ್ಲಿ ಹೋಯಿತು. ಆಮೇಲೆ ಈಗ ಜನರಲ್ಲಿ ಪುನಃ ಉದ್ಘಾಟನೆ ಬಂತು. ಸೊ ಇಲ್ಲಿ ಬಂದಾಗ ನಾವೆಲ್ಲ ಸೇರಿ, ನಾನು ಮುರಳಿ ಕುಲಕರ್ಣಿ ಹೆಸರು ಹೇಳಿದೆ ನೋಡಿ, ಅವರು ನಮ್ಮ ಟೆಂಪಲ್ನ ಫೌಂಡರ್ ಮೆಂಬರೇ. ಸೇರಿ ಒಂದು ಸಲ ಮನಸ್ಸು ಬಂತು, ನಾನೀಗ ವೈ ಡೋಂಟ್ ವಿ ಇಂಟ್ರೊಡ್ಯೂಸ್ ಸಂಗೀತ ಇಲ್ಲಿ ನಾವು ಆವಾಗ ಎಷ್ಟು ಹ್ಯಾವ್ ಎ ಮ್ಯೂಸಿಕ್ ಕ್ಲಾಸಸ್. ಹೌದು, ಅದರಲ್ಲಿ ಮೋಸ್ಟ್ಲಿ ಪುರಂದರದಾಸರದು, ತ್ಯಾಗರಾಜರದು, ಸೌತ್ ಮತ್ತು ನಾರ್ತ್ ಇಂಡಿಯಾ ಎಲ್ಲ ಬರ್ತದೆ. ರಾಗದಲ್ಲಿ ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್ ರಾಗದಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಆವಾಗ ಪುರಂದರದಾಸರದು ಉತ್ಸವ ಮಾಡುವಂತ ಬಂತು. ಆಮೇಲೆ ದೇವರ ಕೃಪೆಯಿಂದ ಎಷ್ಟೋ ವರ್ಷದಿಂದ ಈಗ ನಡೀತದೆ. ಅದು ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಅದರಿಂದ ಒಂದು ವಿಶೇಷ ನಮಗೂ ಕೂಡ ಸಂತೋಷ. ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಸುಂದರವಾಗಿ ಹಾಡ್ತಾರೆ ಅಂದರೆ ವಿತ್ ತಾಳ ಜೊತೆಗೆ ಎಲ್ಲ ಕ್ಲಾಸಿಕಲ್. ಹಂಡ್ರೆಡ್ಸ್ ಆಫ್ ಎವ್ರಿ ಇಯರ್ ಮೋರ್ ದೆನ್ 100 ಸ್ಟೂಡೆಂಟ್ಸ್. ದೊಡ್ಡವರು ಕೂಡ ಸೇರ್ತಾರೆ. 2 ದಿವಸ ಆಗ್ತದೆ, ಯಾಕಂದರೆ 2 month ಕ್ರೌಡ್. 2 days ಫಂಕ್ಷನ್ ಮಾಡ್ತೇವೆ. 2 days ಕೂಡ ಫುಲ್ ಭೋಜನ ಎಲ್ಲ ಇರ್ತದೆ. ಆಮೇಲೆ ಪೂಜಾ ಕೂಡ ಇರ್ತದೆ. ಪುರಂದರ ಉತ್ಸವ ಮಾಡಿದರೂ ಕೂಡ ಅದೊಂದು ಫಂಕ್ಷನ್ ಆಗಿ. ಇಟ್ಸ್ ನಾಟ್ 100% ರಿಲಿಜನ್ ಅಂತ ಹೇಳಿಕಿಲ್ಲ, ಅದು ಪರ್ಫಾರ್ಮೆನ್ಸ್ ಟೈಪ್ ರಿಲಿಜನ್ ಇದೆ. ಆದರೆ ಆಮೇಲೆ ನಾವು ರಾಘವೇಂದ್ರ ಮಹೋತ್ಸವ, ಹೌದು, ಕರ್ನಾಟಕ ದೇಶದಲ್ಲಿ ಅದೊಂದು ಪ್ರಹ್ಲಾದ ರಾಯರ ಅವತಾರ. ಈ ಕೂಡ ಅಕಾರ್ಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಬೃಂದಾವನ 400 yearವರೆಗೆ ಅವರು ಇರ್ತೇನೆಂದು ವಾಕ್ ಕೊಟ್ಟಿದ್ದಾರೆ. ಆ ಸಿದ್ಧಿ ಈಗಲೂ ನಡೀತಾ ಇದೆ ಅಲ್ಲಿ. ಸೊ ಅವ್ರದ್ದು ರಾಘವೇಂದ್ರ ಉತ್ಸವ ಅದು ಬಹಳ ದೊಡ್ಡ ಓಲ್ಡ್ ಡೇ, ಹಂಡ್ರೆಡ್ಸ್ ಆಫ್ ಪೀಪಲ್. ಅದರಲ್ಲಿ ನಾನು ಒಬ್ಬರು ಶ್ರೀನಿವಾಸ್ ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೆ ನೋಡಿ, ಅವರೇ ಮೇಯ್ನ್ ಆರಾಧನೆ ಎಲ್ಲ ಅವರೇ. ಹೌದೌದು, ಅಂದರೆ ವಿಧಿ ಪ್ರಕಾರ ಫುಲ್ ಓನ್ಲಿ ರಿಲಿಜನ್, ಪ್ಯೂರ್ ರಿಲಿಜಿಯಸ್. ಪ್ರಾರ್ಥನಾ, ಚಾಂಟಿಂಗ್ ಅದೆಲ್ಲ ಇದೆ. ಅನ್ನಪರಾಯರ ಸ್ತುತಿ ಎಲ್ಲ ಇದು ಮಾಡಿ ಅದು 3 hour ಪ್ರೋಗ್ರಾಮ್. 9 o'clock 12:30 ಇರುತ್ತೆ. ಆಮೇಲೆ ಎಲ್ಲರಿಗೂ ಪ್ರಸಾದ ಭೋಜನ ಅದು ನಡೀತದೆ. ಅದರ್ ದೆನ್ ದ್ಯಾಟ್ ನವರಾತ್ರಿ ನಮ್ಮ ದಕ್ಷಿಣ ಭಾರತದಲ್ಲಿ ಏನಂದರೆ ನವರಾತ್ರಿ ಎಂಬುದು ಎ ಕೈಂಡ್ ಆಫ್ ಫಂಕ್ಷನ್. ಅಂದರೆ ನಾವು ಅಫ್ಕೋರ್ಸ್ 9 ದಿನಾನೂ ನವದುರ್ಗೆಯರನ್ನ ಪೂಜೆ ಮಾಡಿ ತುಂಬ ಗ್ರ್ಯಾಂಡಾಗಿ ಅದು ಮಾಡ್ತಾರೆ. ಮೈಸೂರಿನಲ್ಲಿ ಇದೆ. ಇದು ನಮ್ಮ ನಾರ್ತ್ನಲ್ಲಿ ಡಿಫರೆಂಟ್. ಅದು ಬಿಗಿನಿಂಗಿಂದ ಪ್ರತಿ ಒಂದು ದಿವಸಕ್ಕೆ ಡಿಫರೆಂಟ್ ದೇವಿಯ ಉಪಾಸನೆ ಬರ್ತದೆ. ಪ್ರಥಮಂ ಶೈಲಪುತ್ರಿ ಚ, ಆ ದೇವಿಗೆ ಆರಾಧನೆ ಮಾಡಿ ವಿಧಿ ಇದೆ. ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಇದೆಲ್ಲ ಕೂಷ್ಮಾಂಡೇತಿ ಚಾತುರ್ಗ. ಎಲ್ಲ ಸೃಷ್ಟಿ ಹೇಗೆ ಬಂತು ಎಂಬುದು ಕೂಷ್ಮಾಂಡ. ಕೂಷ್ಮಾಂಡ ಅಂದರೆ ಬ್ರಹ್ಮಾಂಡ, ಏನು ಇಲ್ಲದಾಗ ದೇವಿ ಸೃಷ್ಟಿ ಮಾಡೋದು. ಈ ಪ್ರಕಾರ ಅದಕ್ಕೆ ಡಿಫರೆಂಟ್ ಪೂಜೆ ಇದೆ. ಆಮೇಲೆ ಮಂತ್ರ ಆಹುತಿ ಸೇಮ್. ಇದು 8 days ಸುಂದರವಾದ ಒಂದು ದೇವಿ. ಅಲ್ಟಿಮೇಟ್ಲಿ ನಾನು ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಈ ಭಾವನೆಯಿಂದ ಟೆಂಪಲ್ ರನ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ. ಅಷ್ಟಲಕ್ಷ್ಮಿ ಆಶ್ರಯ ಅಂತ ಇದೆ. ಆದ್ದರಿಂದ ವಿಜಯಲಕ್ಷ್ಮಿ ಇಂಪಾರ್ಟೆಂಟ್ ಯಾವ ಕಾರ್ಯದಲ್ಲಿಯೂ. ಆ ವಿಜಯಲಕ್ಷ್ಮಿ ನಿಮಗೆ ಯಾವಾಗಲೂ ಅನುಕೂಲವಾಗಿ ನಿಮ್ಮ ಈ ಟೆಂಪಲ್ ರನ್ ಪ್ರಾಜೆಕ್ಟ್ ವಿಶ್ವವಂದನೀಯ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಆಶೀರ್ವಾದ. ಆಮೇಲೆ ನಿಮ್ಮ ಹತ್ರ ಎಲ್ಲ ಕಲಾಜ್ಞಾನ ಇದೆ. ದಟ್ ಈಸ್ ಎ ಗಿಫ್ಟ್. 64 ಕಲಾಜ್ಞಾನ. ಇಟ್ ಡೈರೆಕ್ಟ್ಲಿ ಫ್ರಮ್ ದಿ ಕನೆಕ್ಟೆಡ್ ವಿತ್ ವೇದ ಆ್ಯಂಡ್ ಕ್ರಿಯೇಷನ್. ಅದರಲ್ಲಿ ನಿಮಗೆ ಈ ಕಲಾಜ್ಞಾನ ಕೊಟ್ಟಿದ್ದಾರೆ. ಆ ಕಲಾಜ್ಞಾನವನ್ನು ಕೂಡ ಸುರಕ್ಷೆ ಮಾಡಿ ಇಟ್ಟುಕೊಳ್ಳಿ. ದೇವರು ಒಳ್ಳೇದು ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ಲಸ್ ನಮಗೆ ಭಾಳ ಸಂತೋಷ, ನೀವು ಅಷ್ಟು ದೂರದಿಂದ ಬಂದು ನಮ್ಮ ಸಂಸ್ಕೃತಿಯನ್ನು ಜೀರ್ಣ ಮಾಡಬೇಕು,
ಪ್ರಚಾರ ಮಾಡಬೇಕು ಎಂದ ಭಾವನೆಯಿಂದ ಬಂದಿದ್ದೀರಾ. ಇದಕ್ಕೆ ಹೇಳಿದರೆ ಸದ್ವಿಚಾರ ಅಂತ. ಈ ಸದ್ವಿಚಾರ ಯಾವಾಗ ಇದೆಯೋ ಅವರಿಗೆ ಯಾವಾಗಲೂ ಏನೂ ತೊಂದರೆ ಬರೋದಿಲ್ಲ. ಎಲ್ಲ ಜಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಗಾಡ್ ಬ್ಲೆಸ್ ಯು. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಗಾಡ್ ಬ್ಲೆಸ್ ಯು ಅಮ್ಮ. ಭಾಳ ಸಂತೋಷ ದೇವರೇ. ಇಷ್ಟೊತ್ತು ನಮಗೆ ಎಷ್ಟೋ ವಿಷಯಗಳು ಗೊತ್ತಿರಲಿಲ್ಲ, ಅದನ್ನು ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದ. ಥ್ಯಾಂಕ್ಸ್ ಅಮ್ಮ. ಭಾಳ ಸಂತೋಷ ಆಯಿತು ನೀವು ಬಂದದ್ದು. ಬನ್ನಿ, ನೀವು ನೋಡಿರ್ಬೋದು ಆಲ್ ದ ಸ್ಪ್ರಿಂಕ್ಲರ್ ಸಿಸ್ಟಮ್ ಎವ್ರಿಥಿಂಗ್. ದಿಸ್ ಅಲೋನ್ 1.5 ಕೋಟಿ ಮೇಲೆ ಆಗ್ತದೆ ಇಂಡಿಯನ್ ರುಪೀಸ್. ಬಿಕಾಸ್ ದ ಕಮರ್ಷಿಯಲಿ ಸರ್ಟಿಫೈಡ್ $50,000 ಓನ್ಲಿ ದಿಸ್ ಮಾರ್ಕ್. ಆಮೇಲೆ ಇದು ಬೇರೆ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಇದೆ. ಬೂಸ್ಟರ್ ಕೆಳಗಿದೆ. ಹೌದು, ಅಂದರೆ ಎವ್ರಿ ಸೆಕೆಂಡ್ 100 ಸಾಕು ಅದು ಡಿಶ್ ವಾಶ್ ಮಾಡ್ತದೆ ಕಮರ್ಷಿಯಲ್. ಇದಕ್ಕೆ 40,000. ವೆರಿ ಇಟ್ಸ್ ಆಲ್ಸೋ ಕಮ್ ಫ್ರಮ್ ಇದು. ಅದಕ್ಕೆ ಸ್ಪೆಷಲ್ ಪೀಪಲ್ ಹ್ಯಾಸ್ ಟು ಕಮ್ ಆ್ಯಂಡ್ ಸೆಟ್ ಅಪ್. ಇದು ಚಿಕ್ಕದು. ಇದು ಓವನ್ ನಮ್ಮದು. ಇದು ನಮ್ಮದು ಹೊರಗೆ ಬೆಳೆದ ಮನೆ. ಇದು ನಾ ಹೇಳಿದಲ್ಲ, ಇದು ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ನಮ್ಮದು ಭಟ್ರು ಕೂಡ ಇದ್ರೆ ಇಲ್ಲಿ ಮೇಲೆ. ಹೌದು, ಇಲ್ಲಿ ಹವನ ಆಗ್ತದೆ. ಏನೋ ಕರ್ಮಕಾಂಡ ಅಂದರೆ ಅಲ್ಲಿ ಆಗ್ತದೆ ಆ ಕಡೆ. ಸೊ ತಾವೆಲ್ಲರೂ ಕೂಡ ಕ್ಯಾನಡಾಗೆ ಬಂದಾಗ ವ್ಯಾನ್ಕೋವರ್ಗೆ ಬರೋದನ್ನು ಮರಿಬೇಡಿ. ಹಾಗೆ ಇಂಥ ಒಂದು ಅದ್ಭುತವಾದಂಥ ಮಹಾಲಕ್ಷ್ಮಿಯ ಸನ್ನಿಧಿಗೆ ಬಂದು ಈಕೆಯ ಆಶೀರ್ವಾದವನ್ನು ತಪ್ಪದೆ ಪಡೀರಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.